ಸಿಕ್ಕಾಪಟ್ಟೆ ವೈರಲ್ ಆ್ಯಂಡ್ ತುಂಬಾ ಪ್ರಮೋಷನ್ ನಡೀತಾ ಇದೆ ಈ ಒಂದು ಆ್ಯಪ್ ಬಗ್ಗೆ. ವಾಕ್ ಮಾಡಿಬಿಟ್ರೆ ದುಡ್ಡು ಬರುತ್ತೆ, ವಾಕ್ ಮಾಡಿಬಿಟ್ರೆ ದುಡ್ಡು ಬರುತ್ತೆ ಅಂತ ನಾನು ವಾಕ್ ಮಾಡಿ ನೋಡೋಣ ದುಡ್ಡು ಬರುತ್ತೆ ಅಂತ ಅಂದರೆ ಅದರಲ್ಲಿ ಏನಿದೆ ಅಂತ ಹೇಳಿ ನಾನು ಟ್ರೈ ಮಾಡೋಣ ಅಂತ ಮಾಡಿದೆ. ಈ ಒಂದು ಆ್ಯಪಲ್ಲಿ ಎಷ್ಟು ಪೇಮೆಂಟ್ ಬಂದಿರ್ಬೋದು ಅನ್ನೋದನ್ನ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಕೊಟ್ಟು ಅಷ್ಟು ಕಾಯಿನ್ಸ್ ಸಿಗುತ್ತೆ ನಮಗೆ. 10K ಸ್ಟೆಪ್ಸ್ ಕಂಪ್ಲೀಟ್ ಆದಮೇಲೆ ನನಗೆ ಸಿಕ್ಕಿದಂಥ ಕಾಯಿನ್ಸ್ ಎಷ್ಟು ಗೊತ್ತು, ಅಲ್ಲೂ ಕೂಡ 2-3 ಜನ ಇದೇ ಪ್ರಾಬ್ಲಮ್ನ ಹಾಕಿದ್ದಾರೆ. ಸೇಮ್ ನಾನೇನು ಫೇಸ್ ಮಾಡಿದೆ ಅದನ್ನೇ ಹಾಕಿದ್ದಾರೆ. ಸೊ ಎಸ್, ನಾನಿವತ್ತು ಸಿಕ್ಕಾಪಟ್ಟೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆ್ಯಂಡ್ ತುಂಬಾ ಪ್ರಮೋಷನ್ ನಡೀತಾ ಇದೆ ಈ ಒಂದು ಆ್ಯಪ್ ಬಗ್ಗೆ. ಏನದು? ವಾಕ್ ರನ್. ಸೊ ಇದನ್ನು ನಾನು ಓನಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಅದ್ರ ರಿವ್ಯೂನ ಕೊಡೋದಕ್ಕೆ ಬಂದಿದ್ದೀನಿ. ಸೊ ಹೇಗಿತ್ತು ನನ್ನ ಇವತ್ತಿನ ಎಕ್ಸ್ಪೀರಿಯನ್ಸ್ ವಾಕ್ ರನ್ ಆ್ಯಪ್ ನನ್ನ ಜೊತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಇಟ್ಸ್ ಕಂಪ್ಲೀಟ್ಲಿ ಫಸ್ಟಿಗೆ ನಾನೇನು ಇದ್ರ ಬಗ್ಗೆ ರಿವ್ಯೂ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಯಾರೋ ಒಬ್ಬರು ಪೇಪಾಲ್ ಬಗ್ಗೆ ಕೇಳಿದ್ರಲ್ವ, ಸೊ ಅದನ್ನು ಮಾಡಬೇಕು ಅಂತ ಒಂದು ಮೈಂಡಲ್ಲಿತ್ತು. ಅದೇ ಟೈಮ್ಗೆ ಈ ಒಂದು ಆ್ಯಪ್ ನೋಡಿದೆ, ಮೀನ್ಸ್ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡುವಾಗ ಈ ಆ್ಯಡ್ಸ್ನ ನೋಡಿದೆ. ಆ್ಯಂಡ್ ಎಲ್ಲ ಇನ್ಫ್ಲೂಯೆನ್ಸರ್ ಕೂಡ ತುಂಬ ಪ್ರಮೋಷನ್ಸ್ ಮಾಡ್ತಾಯಿದ್ರು ಇದ್ರ ಬಗ್ಗೆ. ವಾಕ್ ಮಾಡಿಬಿಟ್ರೆ ದುಡ್ಡು ಬರುತ್ತೆ, ವಾಕ್ ಮಾಡಿಬಿಟ್ರೆ ದುಡ್ಡು ಬರುತ್ತೆ ಅಂತ. ನಾನು ವಾಕ್ ಮಾಡಿ ನೋಡೋಣ ದುಡ್ಡು ಬರುತ್ತೆ ಅಂತ ಅಂದರೆ ಅದರಲ್ಲಿ ಏನಿದೆ ಅಂತ ಹೇಳಿ ನಾನು ಟ್ರೈ ಮಾಡೋಣ ಅಂತ ಮಾಡಿದೆ. ನಿಜವಾಗ್ಲೂ ಇದು ವರ್ಕ್ ಆಯ್ತಾ ಇಲ್ವಾ ಅನ್ನೋದನ್ನ ನೋಡೋಣ. ನಿಜವಾಗ್ಲೂ ವರ್ಕ್ ಆಗಿದ್ರೆ ನನಗೆ ಎಷ್ಟು ಅಮೌಂಟ್ನ ಕ್ರೆಡಿಟ್ ಮಾಡ್ಕೊಂಡಿರ್ಬೋದು ಅನ್ನೋದನ್ನ ಕೂಡ ನಾನು ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ, ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಸೊ ಇನ್ನು ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇದೇ ಥರ ಟ್ರೆಂಡಿಂಗ್ ಇನ್ಫಾರ್ಮೇಷನ್ಸ್ಗಳನ್ನ ಕೊಡ್ತಾ ಇರ್ತೀನಿ. ನನ್ನ ಪೇಜ್ನ ಯಾವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ಇದೆ. ಸೊ ಎಸ್, ಫಸ್ಟಿಗೆ ಪೇಪಾಲ್ ಆ್ಯಪ್ ಬಗ್ಗೆ ಹೇಳ್ಬಿಡ್ತೀನಿ, ಓಕೆನಾ. ಪೇಪಾಲ್ ಆ್ಯಪ್ ಅನ್ನೋದು ಒಂದು ಅಮೌಂಟ್ ಕ್ರೆಡಿಟ್ ಆ್ಯಂಡ್ ಡೆಬಿಟ್ ಮಾಡ್ಕೊಳ್ಳೋ ಅಂಥ ಆ್ಯಪ್ ಅಷ್ಟೇ. ಈಗ ನಾವು ಏನು ಫೋನ್ಪೇ, ಗೂಗಲ್ ಪೇ ಎಲ್ಲ ಯೂಸ್ ಮಾಡ್ತೀವೋ ಆ ಥರ ಪೇಪಾಲ್ ಆ್ಯಪ್. ಅದನ್ನು ಬಿಟ್ಟು ಏನಿಲ್ಲ. ಬಟ್ ಅದರಲ್ಲಿ ಸ್ಪೆಷಲ್ ಅಂತ ಏನಿದೆ ಅಂತ ಅಂದರೆ ಅದು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಸ್ಗಳು ಆಗುತ್ತೆ. ಅಂದರೆ ನಮಗೆ ಯಾರಾದರೂ ಫಾರಿನಲ್ಲಿ ಇತ್ತು ಅಂತಂದರೆ ಫಾರಿನಿಂದ ನಮಗೆ ಯಾರಾದರೂ ಹಣನ ಕಳಿಸ್ತಾರೆ ಅಂತಂದರೆ ಅದಕ್ಕೆ ಯೂಸ್ ಆಗುತ್ತೆ. ಆ್ಯಂಡ್ ನಿಮ್ಗೆ ಏನಾದರೂ ಅಲ್ಲೇನಾದರೂ ಬಿಸ್ನೆಸ್ ಇದೆ ಅಂತ ಅಂದರೆ, ಅಥವಾ ಅಲ್ಲಿಂದ ನಿಮಗೆ ಯಾರಾದರೂ ಪೇಮೆಂಟ್ ಕಳಿಸೋರಿದ್ದಾರೆ ಅಥವಾ ನೀವು ಅಲ್ಲಿಗೆ ಕಳಿಸೋರು ಇದ್ದೀರಾ ಅಂತ ಅಂದರೆ ಮಾತ್ರ ಅದು ಯೂಸ್ ಆಗುತ್ತೆ. ಅದನ್ನು ಬಿಟ್ಟು ಇನ್ಯಾವುದಕ್ಕೂ ಯೂಸ್ ಆಗಲ್ಲ. ಅದರಲ್ಲಂಥ ಸ್ಪೆಷಾಲಿಟಿ ಅದನ್ನು ಬಿಟ್ಟು ಏನೂ ಇಲ್ಲ. ಓಕೆ, ಕ್ಲಿಯರ್. ಆ್ಯಂಡ್ ನೆಕ್ಸ್ಟ್ ಟಾಪಿಕ್, ಮೋಸ್ಟ್ ವೈರಲ್, ವಾಕ್ ಮಾಡಿದರೆ ದುಡ್ಡು ಬರುತ್ತೆ ಅಂತ ಇರೋವಂಥ ವಾಕ್ ರನ್, ಓಕೆನಾ. ಈ ವಾಕ್ ರನ್ ಬಗ್ಗೆ ಆ್ಯಕ್ಚುಲಿ ನಾನಿನ್ನು ರಿವ್ಯೂ ಕೊಡಬೇಕು ಅಂತ ಇದ್ದಿಲ್ಲ ನನಗೆ ಯೋಚನೆ. ಬಟ್ ತುಂಬ ಜನ ಇದ್ರ ಬಗ್ಗೆ ಪ್ರಮೋಷನ್ ಮಾಡ್ತಾಯಿದ್ರು. ಆ್ಯಂಡ್ ಪೇಪಾಲ್ ಬಗ್ಗೆ ಒಬ್ಬರು ರಿವ್ಯೂ ಮಾಡೋದಕ್ಕೆ ಹೇಳಿದ್ರಿ ಅಲ್ವಾ. ಸೊ ಇದು ಕೂಡ ಅದರದ್ದೇ ಆ್ಯಪನ್ನ ರಿಲೇಟೆಡ್ ಆ್ಯಪ್ ಎಲ್ಲ. ಸೊ ಹಾಗಾಗಿ ನಾನು ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಇನ್ಸ್ಟಾಗ್ರಾಮಲ್ಲಿ ಹಾಗೆ ಸ್ವೈಪ್ ಮಾಡುವಾಗ ಅದು ಬಂತು. ಅಂದರೆ ತುಂಬ ಜನ ಇನ್ಫ್ಲೂಯೆನ್ಸರ್ಸ್ ಅದನ್ನು ಪ್ರಮೋಷನ್ ಕೂಡ ಮಾಡ್ತಾಯಿದ್ರು. ಜಸ್ಟ್ ವಾಕ್ ಮಾಡಿಬಿಟ್ರೆ ಪೇಮೆಂಟ್ ಬರುತ್ತೆ, ನಾವು ರಿವಾರ್ಡ್ಸ್ ಕಾಯಿನ್ಸ್ನ ಕ್ಲೈಮ್ ಮಾಡಿಕೊಂಡು ಆಮೇಲೆ ಪೇಮೆಂಟಾಗಿ ಕನ್ವರ್ಟ್ ಮಾಡ್ಕೋಬೋದು ಅಂತ ಎಲ್ಲ. ಸೊ ಜಸ್ಟ್ ವಾಕ್ ಮಾಡಿದ್ರೆ ಪೇಮೆಂಟ್ ಬರುತ್ತೆ ಅಂತಂದರೆ ಯಾಕೆ ಟ್ರೈ ಮಾಡಬಾರ್ದು? ದುಡ್ಡು ಬರುತ್ತೆ ಅಂತಂದರೆ ಏನೇನೋ ಟ್ರೈ ಮಾಡ್ತೀವಿ, ವಾಕ್ ಟ್ರೈ ಮಾಡಲ್ವಾ? ಸೊ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಟ್ರೈ ಮಾಡಿದೆ. ಇದಕ್ಕೋಸ್ಕರ ನಾನು ಇನ್ವೆಸ್ಟ್ ಮಾಡಿರೋ ಟೈಮು ಮಾರ್ನಿಂಗ್ 11 to ಈವ್ನಿಂಗ್ 7ವರೆಗೂ ಇನ್ವೆಸ್ಟ್ ಮಾಡಿದ್ದೀನಿ ನನ್ನ ಟೈಮ್ನ ಇದ್ರ ಮೇಲೆ. ರಿಸಲ್ಟ್ ಏನಿತ್ತು ಅಂತ ನೋಡೋಣ. ಸೊ ನನಗೆ ಈ ಒಂದು ಆ್ಯಪಲ್ಲಿ ಎಷ್ಟು ಪೇಮೆಂಟ್ ಬಂದಿರ್ಬೋದು ಅನ್ನೋದನ್ನು ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಸೊ ಎಸ್, ಫಸ್ಟ್ಲಿ ವೆರಿ ಸಿಂಪಲ್ ಆಗಿ ಇನ್ಸ್ಟಾ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಇನ್ಸ್ಟಾಲ್ ಆಗುತ್ತೆ. ಇನ್ನೇನು ಕೇಳಲ್ಲ. ಅದು ಪೇಮೆಂಟ್ ಆಗಲಿ ಮತ್ತೊಂದಾಗಲಿ ಅಥವಾ ಎಕ್ಸ್ಟ್ರಾ ಸೆಟ್ಟಿಂಗ್ಸ್ ಆಗಲಿ ಏನು ಕೂಡ ಕೇಳಲ್ಲ, ಓಕೆನಾ.
ಈ ಆ್ಯಪಲ್ಲಿ ಒಂದಷ್ಟು ಕಂಡೀಷನ್ಸ್ ಇದೆ. ಕಂಡೀಷನ್ಸ್ ಮೀನ್ಸ್ ಎಷ್ಟು ಕಾಯಿನ್ನ ನಾವು ರೀಚ್ ಮಾಡಬೇಕು, ಅರ್ನ್ ಮಾಡಬೇಕು ಅನ್ನೋ ಒಂದು ಟಾರ್ಗೆಟ್ ಕೂಡ ಇದೆ. ಅದನ್ನು ನಾವು ಕಂಪ್ಲೀಟ್ ಮಾಡೋದಕ್ಕೆ ಒಂದಷ್ಟು ಟಾಸ್ಕ್ಗಳು ಕೂಡ ಇದೆ. ಓಕೆನಾ, ವಾಕ್ ಮಾಡೋದಾಗಿರ್ಬೋದು, ವಾಟರ್ ಕುಡಿಯೋ ಥರ ಆಗಿರ್ಬೋದು, ಆ್ಯಂಡ್ ಒಂದು ಗಿಫ್ಟ್ ಬಾಕ್ಸ್ಗಳಿರುತ್ತೆ ಅದನ್ನು ಅನ್ಬಾಕ್ಸಿಂಗ್ ಮಾಡೋದಾಗಿರ್ಬೋದು, ಈ ಥರ ಪ್ಲ್ಯಾನ್ಸ್ಗಳೆಲ್ಲ ಕೂಡ ಅಲ್ಲಿ ಇದೆ. ಓಕೆನಾ, ಇಲ್ಲಿ ನಮಗೆ ಒಂದು ಡೈಲಿ ಪ್ಲಾನಿಂಗ್ಗೆ ಟಾರ್ಗೆಟ್ಟು ಒಂದು 2000 ಆದ್ರೂ ವಾಕ್ 2000 ಸ್ಟೆಪ್ಸ್ಗಳನ್ನ ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಟಾರ್ಗೆಟ್ ಇರುತ್ತೆ. ಅದನ್ನು ಮೀರಿ ನೀವು ಎಷ್ಟಾದ್ರೂ ಕೂಡ ಕಂಪ್ಲೀಟ್ ಮಾಡ್ಬೋದು. ನಾನಿಲ್ಲಿ 10,000 ವಾಕ್ನ ಕಂಪ್ಲೀಟ್ ಮಾಡಿದ್ದೀನಿ. ಓಕೆನಾ, ಸೊ ಫಸ್ಟ್ಲಿ ನನಗಾಗಿದ್ರೆ ಎಷ್ಟು ರಿವಾರ್ಡ್ ಸಿಕ್ಕಿರ್ಬೋದು ಅಂತ ನೀವು ಒಂದು ಗೆಸ್ ಮಾಡ್ತಾ ಇದ್ರಿ. ಕೊನೆಯಲ್ಲಿ ಹೇಳ್ತೀನಿ ನಾನು. ಸೊ ಎಸ್, ಅದರಲ್ಲಿ ನಮಗೆ ಟಾರ್ಗೆಟ್ ಬಂದು 2000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಬೇಕು ಅಂತ ಇತ್ತಲ್ವ. ನಾನು ಸ್ಟಾರ್ಟಿಂಗಲ್ಲಿ 2000 ಕಂಪ್ಲೀಟ್ ಮಾಡಿಬಿಟ್ಟೆ. ಓಕೆನಾ, ಬಿಕಾಸ್ ಆಗ ನಾನೊಂದು 500 ಕಂಪ್ಲೀಟ್ ಮಾಡಿ ಆಮೇಲೆ ಪೇಮೆಂಟ್ನ ನಾನು ಎಕ್ಸ್ಚೇಂಜ್ ಮಾಡೋಕ್ಕೆ ಹೋಗಿ ಇಲ್ಲ 2000 ಮಾಡಬೇಕಿತ್ತು ಅಂತ ಹೇಳಿಬಿಟ್ಟು 2000 ಏನು ಟಾರ್ಗೆಟ್ ಇದೆ ಅದನ್ನು ಮಾಡಿಬಿಡೋಣ ಅಂತ ಅಂದ್ಬಿಟ್ಟು 2000ನ ನಾನು ಕಂಪ್ಲೀಟ್ ಮಾಡಿದೆ. ಅದಾದಮೇಲೆ ಅದನ್ನು ಅಮೌಂಟ್, ಆ ಕಾಯಿನ್ಸ್ ಏನಿದೆ ಅದನ್ನು ಅಮೌಂಟಾಗಿ ಕನ್ವರ್ಟ್ ಮಾಡೋದಕ್ಕೆ ಲೈಕ್ ಎಕ್ಸ್ಚೇಂಜ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಹೋದೆ ನಾನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ. ಆವಾಗ ನನಗೆ ಗೊತ್ತಾಯಿತು ಅಲ್ಲಿ ಆ ಆ್ಯಪ್ನ ಟಾರ್ಗೆಟ್ ಏನಿದೆ. ಟಾರ್ಗೆಟ್ ಎಷ್ಟಿದೆ ಗೊತ್ತಾ? 10 ಮಿಲಿಯನ್ ಅಂದರೆ 1 ಕೋಟಿ ಕಾಯಿನ್ಸ್ನ ನಾವು ಅರ್ನ್ ಮಾಡಬೇಕಲ್ಲಿ. ಓಕೆನಾ, 1 ಕೋಟಿನ ಅರ್ನ್ ಮಾಡಬೇಕು ನಾವು. ಆ ಒಂದು ಆ್ಯಪನ್ನು ಸ್ಟಾರ್ಟ್ ಮಾಡಿದಾಗಲೇ, ವಾಕ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಆ್ಯಪನ್ನ ನಾವೇನು ಸ್ಟಾರ್ಟ್ ಮಾಡ್ತೀವಲ್ವಾ ಇನ್ಸ್ಟಾಲ್ ಮಾಡಿಕೊಂಡು, ಆವಾಗಲೇ ನಮಗೆ ಆ ಒಂದು ಆ್ಯಪಿಂದನೇ 2 ಕೋಟಿ 1 ಲಕ್ಷ ಅಷ್ಟು ಕಾಯಿನ್ಸ್ ಸಿಗುತ್ತೆ ನಮಗೆ. ಓಕೆನಾ, 2 ಕೋಟಿ 1 ಲಕ್ಷ ಅಷ್ಟು ಸಿಗುತ್ತೆ ನಮಗೆ. ಅರೌಂಡ್ 2 ಕೋಟಿ ಅಂದ್ಕೊಂಡ್ರು ನಮಗೆ ಇನ್ನು 8 ಕೋಟಿ ಕಾಯಿನ್ಸ್ಗಳು ಬೇಕಾಗಿರುತ್ತೆ. ಸೊ 8 ಕೋಟಿ ಕಾಯಿನ್ಸ್ ಬೇಕಲ್ವಾ. ಸೊ 2000 ವಾಕ್ಸ್ ನಾನು ಕಂಪ್ಲೀಟ್ ಮಾಡಿದ್ಮೇಲೆ ನನಗೆ ರಿವಾರ್ಡ್ ಬಂತು. ಐ ಥಿಂಕ್ ಸೊ ಜಾಸ್ತಿನೇ ಬಂತು. ಸ್ಟಾರ್ಟಿಂಗಲ್ಲಿ ತುಂಬ ಜಾಸ್ತಿನೇ ಬರುತ್ತೆ, ಲೈಕ್ 1 ಲಕ್ಷವರೆಗೂ ಬರುತ್ತೆ, 10,000 ಬರುತ್ತೆ ಜಸ್ಟ್ ಒಂದು ರಿವಾರ್ಡಲ್ಲಿ. ಓಕೆನಾ, ಸೊ ಅದಾದಮೇಲೆ ನಾನು ಆಲ್ಮೋಸ್ಟ್ 5K ಸ್ಟೆಪ್ಸ್ನು ಕೂಡ ನಾನು ಕಂಪ್ಲೀಟ್ ಮಾಡಿದೆ. ಆದರೂ ಕೂಡ ನನಗೆ ಅದು ರೀಚ್ ಆಗಲಿಲ್ಲ, ಆ ಒಂದು ಕಾಯಿನ್ಸ್ ಕಂಪ್ಲೀಟ್ ಆಗಲಿಲ್ಲ. 10Kನೂ ರೀಚ್ ಮಾಡಿದೆ. 10K ಸ್ಟೆಪ್ಸ್. ಓಕೆನಾ, 10K ಸ್ಟೆಪ್ಸ್ ಕಂಪ್ಲೀಟ್ ಆದಮೇಲೆ ನನಗೆ ಸಿಕ್ಕಿದಂಥ ಕಾಯಿನ್ಸ್ ಎಷ್ಟು ಗೊತ್ತಾ? ಅದನ್ನು ನೆನೆಸ್ಕೊಂಡ್ರೆ ಈ ಆ್ಯಪ್ನ ಕಂಡಿಡ್ದವನಿಗೆ ಹೋಗ್ಬಿಟ್ಟು ಮುಖಾಮುಖಿ ನೋಡಿದ್ರೆ ಬಾರ್ಸಾಕ್ಬಿಡೋಣ ಅಂತ ಅನಿಸ್ತಾ ಇದೆ. ಜಸ್ಟ್ 4 ಕಾಯಿನ್ಸ್. ಅಲ್ಲಿಂದ ಗೇಮ್ ಸ್ಟಾರ್ಟ್. ಓಕೆನಾ, ಅಷ್ಟರಲ್ಲಿ ನನಗೆ ಆಲ್ರೆಡಿ ರಿವಾರ್ಡ್ಸ್ಗಳನ್ನ ನಾನು ತುಂಬಾ ತೊಗೊಂಡಿದ್ದೆ. ಓಕೆ, ಎಲ್ಲ ವಾಟರ್ ಡ್ರಿಂಕ್ ಮಾಡೋದಾಗಿರ್ಬೋದು, ಆಮೇಲೆ ಆ ಬಾಕ್ಸ್ಗಳನ್ನ ಅನ್ಬಾಕ್ಸ್ ಮಾಡೋದಾಗಿರ್ಬೋದು, ಇದು ಎಲ್ಲದ್ರ ಮೂಲಕ ಆಲ್ರೆಡಿ ನನಗೆ ತುಂಬ ಕಾಯಿನ್ಸ್ ಸಿಕ್ಬಿಟ್ಟಿತ್ತು. ಆಲ್ಮೋಸ್ಟ್ ನಾನು 9,99,43,000 ಸಮಥಿಂಗ್ ಆ ಥರ, ಅಲ್ಲ 94,000 ಅಷ್ಟು. ಓಕೆನಾ, ನನಗೆ ಇನ್ನು 6,000-7,000 ಕಾಯಿನ್ಸ್ ಬೇಕಾಗಿತ್ತು. ಅಲ್ಲಿವರೆಗೂ ಚಿಂದಿಯಾಗಿ ಕಾಯಿನ್ಸ್ಗಳು ಬಂತು. ಓಕೆನಾ, ಅಯ್ಯೋ 1 ಲಕ್ಷ ಕಾಯಿನ್ಸ್ ಏನು ಕೇಳ್ತೀರಾ, 2 ಲಕ್ಷ ಕಾಯಿನ್ಸ್ ಏನು ಕೇಳ್ತೀರಾ, 10K ಕಾಯಿನ್ಸ್ ಏನು ಕೇಳ್ತೀರಾ. ಆದಮೇಲೆ ಇನ್ನು 7,000-8,000 ಕಾಯಿನ್ಸ್ ಬೇಕಾದಾಗ ನನಗೆ ಸಿಗ್ತಾ ಇದ್ದಂಥ ಕಾಯಿನ್ಸು 1, 2, 6, 4. ಸೀರಿಯಸ್ಲಿ ನನಗೆ ಎಷ್ಟು ಟೆನ್ಷನ್ ಆಗ್ತಾಯಿತ್ತು ಗೊತ್ತಾ. ಆ ಕಾಯಿನ್ಸ್ಗಳನ್ನ ಪರವಾಗಿಲ್ಲ, ಒಂದೊಂದೇ ಕಾಯಿನ್ಸ್ ಬಂದುಬಿಟ್ರು ಬೇಕಾದ್ರೆ ಇನ್ನು 6,000 ಸಲನೂ ಕ್ಲಿಕ್ ಮಾಡಿ ಕಾಯಿನ್ಸ್ ತೊಗೊಂಡ್ಬಿಡೋಣ, ಅಥವಾ ಇನ್ನೂ 10,000 ಸ್ಟೆಪ್ಸ್ ಮಾಡಿ ತೊಗೊಂಡ್ಬಿಡೋಣ. ಅಲ್ಲಿ ಆ್ಯಕ್ಚುಲ್ ಟಾಸ್ಕ್ ಏನು ಗೊತ್ತಾ? ಆ್ಯಡ್ಸ್. ಆ ಆ್ಯಪಲ್ಲಿ ನೀವು ಮಿಸ್ಸಾಗಿ ಏನಾದರೂ ಟಚ್ ಮಾಡಿಬಿಟ್ರಿ ಅಂತ ಅಂದರೆ ಆ್ಯಡ್ ಸ್ಟಾರ್ಟ್ ಆಗಿಬಿಡುತ್ತೆ. ಅಲ್ಲಿ ಒಂದು ಆ್ಯಡ್ ಬರಲ್ಲ, ಕಂಟಿನ್ಯೂಸ್ ಆಗಿ ನಿಮಗೆ 5-6 ಆ್ಯಡ್ಸ್ಗಳು ಬರುತ್ತೆ. ಓಕೆನಾ, ಅದನ್ನು ಸ್ಕಿಪ್ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಅದಾಗತ್ತೆ ಸ್ಟಾಪ್ ಆಗೋವರೆಗೂ ನಾವೇನು ಮಾಡೋಕ್ಕಾಗಲ್ಲ. ಕೊನೆಯಲ್ಲಿ ಇಂಟು ಥರ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಹೋಗುತ್ತೆ. ಮತ್ತೆ ಕ್ಲೈಮ್ ಅಂತ ನಾವು ಆ ಕಾಯಿನ್ಸ್ ಏನಿರುತ್ತೆ ಅದನ್ನು ಕ್ಲೈಮ್ ಅಂತ ಕ್ಲಿಕ್ ಮಾಡಿದ್ರೆ ಮತ್ತೆ ಆ್ಯಡ್ಸ್ ಬರುತ್ತೆ. ಆವಾಗ ಮತ್ತೆ ಕಂಟಿನ್ಯೂಸ್ ಆಗಿ 5-6 ಆ್ಯಡ್ಸ್. ಓಕೆ, ಅದನ್ನು ನೋಡಿಬಿಟ್ಟು ಇಡೀ ದಿನ ಅದೇ ಆಗುತ್ತೆ. ಓಕೆನಾ, ಇಡೀ ದಿನ ಅದೇ ಆಗುತ್ತೆ. ಬರೀ ನಾವು 9 ಕೋಟಿ ಕಂಪ್ಲೀಟ್ ಮಾಡಿದ್ಮೇಲೆ ಅಲ್ಲ ಆ್ಯಡ್ಸ್ ಬರೋದು. ನೀವು ಆ ಆ್ಯಪನ್ನು ಯಾವಾಗ ಓಪನ್ ಮಾಡ್ತೀರಾ, ಓಪನ್ ಮಾಡಿದಾಗಿಂದ ಇದೇ ಪ್ರಾಬ್ಲಮ್ ಆಗುತ್ತೆ. ಏನಾದರೂ ಮಿಸ್ಸಾಗಿ ಟಚ್ ಮಾಡಿಬಿಟ್ರೆ ಆ್ಯಡ್ ಸ್ಟಾರ್ಟ್ ಆಗಿಬಿಡುತ್ತೆ. ಯಾವುದಾದ್ರೂ ಒಂದು ಏನೋ ಕಾಣಿಸ್ತಾ ಇರುತ್ತೆ ಟಾಸ್ಕ್ ಥರ, ಓಕೆ ಇದು ಏನು ಇರ್ಬೋದು ಅಂತ ಚೆಕ್ ಮಾಡೋಂಥ ಟಚ್ ಮಾಡಿಬಿಟ್ರೆ ನಿಮ್ಗೆ ಆ್ಯಡ್ ಸ್ಟಾರ್ಟ್ ಆಗುತ್ತೆ.
ಒಂದು ಬ್ಯಾಕ್ ಹೊಡೆದ್ಬಿಟ್ಟು ಮತ್ತೆ ಆ್ಯಪ್ ಓಪನ್ ಮಾಡ್ತೀರಾ, ಆ್ಯಡ್ ಸ್ಟಾರ್ಟ್ ಆಗುತ್ತೆ. ನೀವೇನಾರು ಬೈ ಮಿಸ್ಸಾಗಿ ಹಿಂಗೆ ಹಿಂಗೆ ಅಂತ ಫೋನ್ ಟಚ್ ಮಾಡಿಬಿಡ್ತೀರಾ, ಆ್ಯಡ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅವಾಗ ಅರ್ಥ ಆಗಿದ್ದು ಏನಂತ ಅಂದರೆ, ಇದು ಫುಲ್ಲಿ ಪ್ಲ್ಯಾನಡ್. ಏನಂತ ಅಂದರೆ, ಈ ಆ್ಯಪ್ ಮೂಲಕ ವಾಕ್ ಮಾಡಿಬಿಟ್ರೆ ದುಡ್ಡು ಸಿಗುತ್ತೆ ಅನ್ನೋ ಒಂದು ಹೆಸರಲ್ಲಿ ಅವರ ಆ್ಯಡ್ಸ್ಗಳಿಗೆ ಒಂದು ಮಸ್ತ್ ವ್ಯೂಸ್ನ ತೊಗೊಳ್ತಾರೆ, ಸಖತ್ತಾಗಿ ವ್ಯೂಸ್ನ ತೊಗೊಳ್ತಾರೆ. ಇನ್ನು ಒಂದು ಅವರ ಆ್ಯಪು ತುಂಬ ಲಾಂಗ್ ಟೈಮ್ ರನ್ನಲ್ಲಿ ಆಗ್ತಾ ಇರುತ್ತೆ. ನಾನೇ ಆಲ್ಮೋಸ್ಟ್ ಬೆಳಿಗ್ಗೆ 11 ಗಂಟೆಯಿಂದ ಈವ್ನಿಂಗ್ 7 ಗಂಟೆವರೆಗೂ ಆನಲ್ಲೇ ಇದೆ ನಂದು. ಆ ಟೆನಿಕೋಸ್ ನಾನು ಅದನ್ನು ಕಂಪ್ಲೀಟ್ ಮಾಡಿನೇ ನಿಮ್ಮ ಮುಂದೆ ಅದ್ರ ರಿವ್ಯೂನ ತೊಗೊಂಡು ಬರಬೇಕು ಅಂತ ಹೇಳಿ ಅಷ್ಟೊತ್ತು ಅದನ್ನು ರನ್ನಲ್ಲೇ ಇತ್ತು. ಸೊ ಅಷ್ಟೊತ್ತು ರನ್ನಲ್ಲಿತ್ತು ಅಂತ ಅಂದರೆ ಅವ್ರಿಗೆ ಎಷ್ಟು ಇನ್ಕಮ್ ಬಂದಿರ್ಬೋದು, ಅವ್ರ ಆ್ಯಪ್ ಅಷ್ಟು ರನ್ ಇತ್ತು ಅಂತ ಅಂದರೆ ಅಲ್ವಾ. ಆ್ಯಂಡ್ ಮೇನ್ ಥಿಂಗ್ ಇನ್ನೊಂದು ಏನು ಗೊತ್ತಾ, ಅದೇ ರಿಲೇಟೆಡ್ ಆ್ಯಪ್ ಏನಿದೆ ಅದರದ್ದೇ ರಿಲೇಟೆಡ್ ಇನ್ನೂ ಒಂದಷ್ಟು ಆ್ಯಪ್ಗಳಿದೆ. ಗೇಮ್ ಆಡೋದ್ರಿಂದ ಪೇಮೆಂಟ್ ಬರುತ್ತೆ, ಒಂದು ಲೆವೆಲ್ನ ಕಂಪ್ಲೀಟ್ ಮಾಡಿದ ತಕ್ಷಣ 5K ಜಿಗಿ ಅಂತ ಬಂದುಬಿಡುತ್ತೆ, ನಾವು ರಿವಾರ್ಡ್ ಮಾಡ್ಕೊಂಡ್ಬಿಡ್ಬೋದು, ಮೀನ್ಸ್ ಡ್ರಾ ಮಾಡ್ಕೊಂಡ್ಬಿಡ್ಬೋದು ಅಂತ ತೋರಿಸುತ್ತಲ್ವಾ. ಆ ಥರ ಆ್ಯಪ್ಗಳು ಇದ್ರಲ್ಲಿ ತುಂಬ ಬರ್ತಾಯಿತ್ತು. ನಾನು ನೋಡ್ತಾನೆ ಇದ್ದೆ, ಬಟ್ ಅಬ್ಸರ್ವೇ ಮಾಡಿರಲಿಲ್ಲ. ಆಮೇಲೆ ಅಬ್ಸರ್ವ್ ಮಾಡ್ತೀನಿ, ಕೆಳಗಡೆ ಪೇಮೆಂಟ್ ನಾಟ್ ಗ್ಯಾರಂಟಿ ಅಂತ ಹಾಕಿದ್ದಾರೆ. ಸೊ ಅಲ್ಲಿಗೆ ನನಗೆ ಕ್ಲಿಯರಾಗಿ ಅರ್ಥ ಆಯಿತು, ಈ ಆ್ಯಪಿನ ಬಂಡವಾಳನೂ ಕೂಡ ಅಷ್ಟೇ ಅಂತ. ಓಕೆನಾ? ಅದಾದಮೇಲೆ ಓಕೆ, ಪ್ಲೇಸ್ಟೋರ್ಗೆ ಹೋಗಿ ಈ ಆ್ಯಪ್ ರಿವ್ಯೂಸಲ್ಲಿ ಯಾಕೆ ನೋಡಬಾರ್ದು, ಅಕಸ್ಮಾತ್ ನನಗೆ ಈ ಥರ ಆಗ್ತಾ ಇರ್ಬೋದಲ್ವಾ. ಸೊ ನೋಡೋಣ, ಯಾರಾದರೂ ಇದನ್ನು ಅಚೀವ್ ಮಾಡಿರೋರು ಇರ್ಬೋದು ಅಂತ ಹೇಳಿಬಿಟ್ಟು ಚೆಕ್ ಮಾಡಿದೆ. ಅಲ್ಲೂ ಕೂಡ 2-3 ಜನ ಇದೇ ಪ್ರಾಬ್ಲಮ್ನ ಹಾಕಿದ್ದಾರೆ. ಸೇಮ್ ನಾನೇನು ಫೇಸ್ ಮಾಡಿದೆ ಅದನ್ನೇ ಹಾಕಿದ್ದಾರೆ. ಅವರು ಅಷ್ಟೇ 9,99,96 ಲಕ್ಷದಷ್ಟು ಅವರು 96 ಲಕ್ಷದ ಅಲ್ಲೂ ಅಷ್ಟೇ ಅವರು ನೀಟಾಗಿನೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. 2-3 ಜನ ತುಂಬ ಆ್ಯಡ್ಸ್ಗಳು ಬರುತ್ತೆ, ರೀಚ್ ಆಗೋಕ್ಕೆ ಆಗಲ್ಲ, ಕಾಯಿನ್ಸ್ಗಳೇ ಸಿಗಲ್ಲ ಆಮೇಲೆ ಅಂತ. ಇನ್ನು ಒಬ್ರು ಹೇಳಿದ್ದಾರೆ, ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿತ್ತು, ಅಚೀವ್ ಮಾಡ್ಬೋದು ಅಂತ ಅನ್ನಿಸ್ತಿತ್ತು, ಬಟ್ ಅದಾದ ಮೇಲೆ 9,99,96,96 ಐ ಥಿಂಕ್ 96,000 ಕಂಪ್ಲೀಟ್ ಆದಮೇಲೆ ಇನ್ನು 6,000 ಅಲ್ಲ 94,000 ಕಂಪ್ಲೀಟ್ ಆದಮೇಲೆ ಇನ್ನು 6,000 ಇದೆ ಅಂತಂಗೆ ನಮಗೆ ಕಾಯಿನ್ಸೇ ಸಿಗಲ್ಲ, ಆ್ಯಪ್ ಸ್ಟಕ್ ಆಗುತ್ತೆ. ಆಮೇಲೆ ಕಾಯಿನ್ಸ್ ಈಗ ನಿಮ್ಗೆ ಆಗ್ತಾ ಇಲ್ಲ, ಸರ್ವರ್ ಮೀನ್ಸ್ ನೆಟ್ವರ್ಕ್ ಇಶ್ಯೂಸ್ ಇದೆ ಅನ್ನೋ ಥರ ರೀಸನ್ನ ಕೊಡ್ತಾ ಇದೆ ಅಂತ ಇಲ್ಲ. ಓಕೆನಾ? ನಾವು ಪೇಮೆಂಟ್ನ ಕ್ಲೈಮ್ ಮಾಡ್ಕೊಳಕ್ಕೆ ಹೋದ್ರೂ ಅಷ್ಟೇ, ಅಲ್ಲಿ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ನಮಗೆ ಆ ಪೇಮೆಂಟ್ ರಿವಾರ್ಡ್ ಆಗೋದಕ್ಕೂ, ಇಫ್ ಇನ್ ಕೇಸ್ ನಾವು ಅದನ್ನು ಕಂಪ್ಲೀಟ್ ಮಾಡಿದ್ರು ಎಷ್ಟು 7 to 15 days ಬಿಸ್ನೆಸ್ ಟೈಮಿಂಗ್, ಆ ಟೈಮ್ ಆದಮೇಲೆ, ಆ ಡ್ಯೂರೇಷನ್ ಆದಮೇಲೆ ನಮಗೆ ಪೇಮೆಂಟ್ ಬರೋದು. ನೀವೇನಾದರೂ ಆ್ಯಪ್ ಡಿಲೀಟ್ ಮಾಡಿಬಿಟ್ರೆ ಬರಲ್ಲ, ಅಥವಾ ಏನಾದರೂ ಸೆಟ್ಟಿಂಗ್ಸಲ್ಲಿ ಆ ಪ್ರಾಬ್ಲಮ್ ಆದರೆ ಬರಲ್ಲ, ಈ ಥರ ಎಲ್ಲ ಆಗ್ಬಿಟ್ಟಿದ್ದಾರೆ. ಸೊ ಐ ಥಿಂಕ್ ಇದು ಒಂದು ಸ್ಕ್ಯಾಮ್ ಅಂತ ನಾನು ಮೆನ್ಷನ್ ಮಾಡಲ್ಲ, ಬಟ್ ಇದನ್ನು ಯೂಸ್ ಮಾಡ್ತೀನಿ ಅಂದ್ಕೊಂಡವರು, ಇದರಲ್ಲಿ ಏನೋ ಮಾಡ್ತೀನಿ ಅನ್ನೋರು ದಡ್ರಾಗಿರ್ತಾರೆ ಅಂತ ಅಷ್ಟೇ ನಾನು ಹೇಳೋದು. ಯಾಕೆಲ್ಲ ಮಾಡೋದ್ರಿಂದ ವಾಕ್ ಮಾಡಿದ್ರೆ ದುಡ್ಡು ಬರುತ್ತೆ, ಈ ಥರ ಎಲ್ಲ ಮಾಡಿ ಈ ಥರ ಎಲ್ಲ ನಮಗೆ ರಿವಾರ್ಡ್ಸೇ ಸಿಗದೆ ಇರೋ ಥರ ಮಾಡೋದ್ರಿಂದ ಅವ್ರಿಗೆ ಏನು ಬೆನಿಫಿಟ್ಸ್ ಅಂತ ಅಂದರೆ, ನೀವು ಬೇಗ ಕಂಪ್ಲೀಟ್ ಮಾಡಿಬಿಟ್ರೆ ನಿಮಗೆ ರಿವಾರ್ಡ್ ಸಿಗುತ್ತೆ, ನೀವು ಆ್ಯಪನ್ನು ಮುಚ್ಚಿಬಿಟ್ಟು ಸುಮ್ಮನೆ ಇರ್ತೀರ. ಬಟ್ ನಿಮಗೆ ಒಂದೇ ಕಾಯಿನ್ಸ್ ಅಷ್ಟು ರೀಚ್ ಆಗಿರೋ ನಿಮಗೆ ಇನ್ನು ಮಿಕ್ಕಿರೋ ಅಷ್ಟನ್ನು ರೀಚ್ ಮಾಡ್ಕೋಬೋದೇನೋ ಅಂತ ಅನಿಸಿ ನೀವು ಮತ್ತೆ ಅವ್ರ ಆ್ಯಡ್ಸ್ಗಳನ್ನ ನೋಡ್ತಾನೆ ಇರ್ತೀರ. ಅವ್ರಿಗೆ ಒಳ್ಳೆ ವಾಚ್ ಸಿಗುತ್ತೆ, ಆ್ಯಡ್ಸ್ಗೆ ವ್ಯೂಸ್ ಸಿಗುತ್ತೆ. ಆ್ಯಂಡ್ ಅವರ ಆ್ಯಪು ನಾವು ಎಷ್ಟೊತ್ತು ಯೂಸ್ ಮಾಡ್ತೀವೋ ಅಷ್ಟು ಟೈಮ್ ರನ್ ಆಗಿರುತ್ತಲ್ವ, ಅದ್ರ ಬೆನಿಫಿಟ್ಸ್, ಅದರ ಅರ್ನಿಂಗ್ಸ್ ಅವ್ರಿಗೆ ಸಿಗ್ತಾ ಇರುತ್ತೆ. ಓಕೆನಾ? ಸೊ ಇದಾಗಿರ್ಬೋದು, ಅಥವಾ ಏನೋ ಗೇಮ್ ಆಡಿಬಿಟ್ರೆ ಅಂತಾಗಿರ್ಬೋದು, ಇವೆಲ್ಲ ವರ್ಕ್ ಆಗಲ್ಲ ಅನ್ನೋದು ನನ್ನ ಫೈನಲ್ ಆನ್ಸರ್. ಸೊ ವಿಷಯ ಏನಂತ ಅಂದರೆ, ನಾವು ಆ್ಯಕ್ಚುಲಿ ವಾಕ್ ಮಾಡಿದ ತಕ್ಷಣ ದುಡ್ಡು ಬರುತ್ತೆ ಅಂತ ಕೇಳಿದ ತಕ್ಷಣವೇ ನಮಗೊಂದು 6th ಸೆನ್ಸ್ ಹೇಳಿರುತ್ತೆ, ನೀನು ವಾಕ್ ಮಾಡಿಬಿಟ್ರೆ ಅವ್ರು ಯಾಕೆ ದುಡ್ಡು ಕೊಡ್ತಾರೆ, ಏನು ಬೆನಿಫಿಟ್ಸ್ ಅವ್ರಿಗೆ, ಅದು ಹೆಂಗೆ ದುಡ್ಡು ಬಂದುಬಿಡುತ್ತೆ ಅಷ್ಟು ಈಸಿಯಾಗಿ ಅಂತ ಅಲ್ವಾ. ಯಾವಾಗಲೂ 6th ಸೆನ್ಸ್ ಹೇಳ್ತಾ ಇರುತ್ತೆ ಅಂತ ಹೇಳ್ತೀವಲ್ವ, ಅದನ್ನು ಇದಕ್ಕೆ ಕೇಳಬೇಕು ಅಂತ ಅನ್ಸೋದು. ನಾವು ವಾಕ್ ಮಾಡಿಬಿಟ್ರೆ ಅವ್ರು ಯಾಕೆ ನಮಗೆ ದುಡ್ಡು ಕೊಡಬೇಕು? ನೀನು ವಾಕ್ ಮಾಡಿಕೊಂಡು ಸ್ಟೈಲಾಗಿ ಅವ್ರ ಆ್ಯಡ್ಸ್ಗಳನ್ನ ಒಂದು ಮಣ ನೋಡಿರ್ತೀಯಲ್ವಾ, ಅದಕ್ಕೆ ದುಡ್ಡು ಕೊಡ್ತೀನಿ ಅಂತ ಅಂದ್ಕೊಂಡಿರ್ತಾರೆ, ನಾವು ತೊಗೋತೀವಿ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಎಂಡಲ್ಲಿ ಆ ಪ್ರಾಬ್ಲಮ್ ಆಗಿದೆ, ಈ ಪ್ರಾಬ್ಲಮ್ ಆಗಿದೆ, ಇನ್ನೊಂದೇನು ಏನು ಪ್ರಾಬ್ಲಮ್ ಆಗೋದು ಬೇಡ, ಆ್ಯಡ್ಸ್ಗಳನ್ನ ನೋಡಿ ಹುಚ್ಚಿ ಹಿಡಿದು ನನಗೆ ಯಾವ ವಾಕು ಬೇಡ,
ಕಾಯಿನ್ಸು ಬೇಡ, ರಿವಾರ್ಡ್ಸು ಬೇಡ, ಪೇಮೆಂಟು ಬೇಡ, ಫೋನೇ ಬೇಡ ಅನ್ನೋ ರೇಂಜಿಗೆ ಅನಿಸ್ಬಿಡುತ್ತೆ. ಓಕೆನಾ? ಸೊ ನನ್ನ ಪ್ರಕಾರ ಇದು ವರ್ಕ್ ಆಗಲ್ಲ. ಯಾರು ಟ್ರೈ ಕೂಡ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ಯಾಕೆ ಅಂತ ಹೇಳ್ಬಿಡ್ತೀನಿ, ಟೈಮ್ ವೇಸ್ಟ್ ಅಷ್ಟೇ. ಸೊ ಎಸ್, ಈ ಒಂದು ಆ್ಯಪ್ನ ಬಗ್ಗೆ ನನ್ನ ಅನುಭವ ಹೀಗಿತ್ತು. ಅದನ್ನು ನಾನು ಸ್ಕ್ಯಾಮ್ ಅಂತ ಖಂಡಿತ ನಾನು ಮೆನ್ಷನ್ ಮಾಡಲ್ಲ. ಅದು ಅವರ ಬುದ್ಧಿವಂತಿಕೆ, ಓಕೆನಾ, ಅವ್ರ ಇಂಟೆಲಿಜೆನ್ಸಿ, ನಮ್ಮ ದಡ್ತನ ಅಷ್ಟೇ ಇದು, ಓಕೆನಾ. ಸೊ ಅದನ್ನು ನಮ್ಗೆ ಯೂಸ್ ಆಗೋವಂಥದ್ದಾದ್ರೂ ಯೂಸ್ ಮಾಡ್ಕೊಳ್ಳೋದ್ರಲ್ಲ ಅರ್ಥ ಇದೆ. ಇನ್ಯಾರಿಗೂ ಯೂಸ್ ಆಗೋವಂಥದ್ದಕ್ಕೆಲ್ಲ ನಾವು ಮಾಡೋವಂಥ ಅವಶ್ಯಕತೆ ಇಲ್ಲ, ಓಕೆನಾ. ಸೊ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಪ್ರಮೋಷನ್ ಮಾಡ್ತಿದ್ದಾರೆ ಅಂದಿದ ತಕ್ಷಣ ಅದನ್ನು ನಮಗೆ ವರ್ಕ್ ಆಗಬೇಕು ಅಂತ ಏನಿಲ್ಲ. ಸೊ ಇದಾಗಿತ್ತು ಇವತ್ತಿನ ಟಾಪಿಕ್. ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ, ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇದೇ ರೀತಿ ಟ್ರೆಂಡಿಂಗ್ ಟಾಪಿಕ್ಸ್ಗಳು ಬೇಕು ಅಂತಂದರೆ, ಯೂಸ್ಫುಲ್ ಟಾಪಿಕ್ಸ್ಗಳು ಬೇಕು ಅಂತ ಅಂದರೆ ನನ್ನ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾನು ಯಾವುದೇ ವೀಡಿಯೋಗಳನ್ನ ಹಾಕಿದ್ರೆ ನಿಮಗೆ ಬೇಗ ರೀಚ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಯಾವ ವಿಷಯದ ಮೇಲೆ ನಿಮಗೆ ಬೇಕು, ಯಾವ ವಿಷಯದ ಬಗ್ಗೆ ಕ್ಲಾರಿಟಿ ಬೇಕು, ಅಥವಾ ಯಾವುದಾದ್ರೂ ವಿಷಯದ ಬಗ್ಗೆ ತಿಳ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದನ್ನು ಕಾಮೆಂಟ್ ಮಾಡಿ. ನಾನು ಆ ವಿಷಯದ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.